ಉಪ್ಪಿ ಅವ್ರನ್ನ ಡೇಟ್ ಮಾಡ್ತಾ ಇದ್ವಿ. ಯಾರ್ಯಾರಿಗೆ ಗೊತ್ತಿತ್ತು, ಯಾರಿಗೂ ಗೊತ್ತಿರ್ಲಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ. ಮೀಟ್ ಆಗ್ತಾ ಇರ್ಲಿಲ್ಲ. ವಿ ಲೈಕ್ ಈಚ್ ಅದರ್, ಬಟ್ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ. ಬಟ್ ಎಲ್ಲೋ ಐ ಥಿಂಕ್ ದ ಯೂನಿವರ್ಸ್ ಸ್ವಲ್ಪ ಬ್ರಾಟ್ ಅಸ್ ಬ್ಯಾಕ್ ಟುಗೆದರ್. ಲೈಕ್ ಹಿ ಫೌಂಡ್ ಅನ್ ಓಲ್ಡ್ ನಂಬರ್. ನಂಗೆ ಒಂದಿನ ಫೋನ್ ಮಾಡಿದ್ರು. ದಟ್ ವಾಸ್ ಮೈ ಅಂಕಲ್ಸ್ ಹೌಸ್. ಅವತ್ತು ಆ ಕ್ಷಣದಲ್ಲಿ ನನ್ನ ಫೋನ್ ಪಕ್ಕದಲ್ಲಿ ಇದ್ದೆ. ವಾಟ್ ಆರ್ ದ ಚಾನ್ಸಸ್? ನಾನು ಅವತ್ತು ಆ ಮನೆಯಲ್ಲಿ ಇರ್ಲಿಲ್ಲ ಅಂದ್ರೆ ಬಹುಶಃ ನಮಗೆ ಮದುವೆನೂ ಆಗ್ತಾ ಇರ್ಲಿಲ್ಲ. ಮಮ್ಮಿ ಕೂಡ ಮಾಡ್ಬೇಕಂದ್ರೆ ನೀವು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆದಾಗ ಯಾ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸಸ್ ಆಗಿತ್ತು? ನೀವು ಒಂದು ಗೋಸ್ಟ್ ನ ಕ್ಯಾಮ್ರಾಗೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಅರ್ಧ ಲೈಫ್ ನೀವು ಕೊಡ್ತಾ ಇದ್ದೀರಾ. ಸಮ್ ಪೀಪಲ್ ಮೈಟ್ ನಾಟ್ ಬಿಲೀವ್ ಇನ್ ದಿಸ್. ಒಂದ್ಸತಿ ಒಂದು ಸೈಕಲ್ ಇಂದ ಬೀಳೋದು ಶಾರ್ಟ್ ಇತ್ತು. ಹೈದರಾಬಾದಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಐ ಥಿಂಕ್ ಇಟ್ ವಾಸ್ ಹೇರ್ ಡ್ರೆಸ್ಸರ್ಗೆ ಸಡನ್ಲಿ ಏನೋ ಎಮರ್ಜೆನ್ಸಿ ಇತ್ತು. 2 days ಶೂಟಿಂಗ್ ಮುಗೀತು. ನೆಕ್ಸ್ಟ್ ಡೇ ಅವರು 1 day ನಾನು ಇರಲ್ಲ. ಸೊ ಇವಾಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ದಟ್ ಅವ್ರಿಲ್ಲ ರೂಮ್ನಲ್ಲಿ. ನಾನು ಒಬ್ರು ಇದ್ದೀನಿ. ನಾನು ಬಂದಿದ್ದೀನಿ ಅರೌಂಡ್ 7:30. ಐ ಹ್ಯಾಡ್ ಮೈ ಡಿನ್ನರ್. ಐ ಸ್ಲೆಪ್ಟ್. 12 o'clock ದಬ್ 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 ಸಮನ್ಸ್ ನಾಕಿಂಗ್ ಆನ್ ಮೈ ಡೋರ್. ಆ್ಯಂಡ್ ನನಗೆ ಶ್ಯಾಡೋಸ್ ಕಾಣಿಸ್ತಾ ಇತ್ತು.